ಬೆಳಿಗ್ಗೆ ಎಷ್ಟೇ ಬೇಗ ಎದ್ದರೂ ಅಡುಗೆಗೆ ಬೇಕಾಗಿರೋದನ್ನೆಲ್ಲ ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೂ ಬೆಳಗಿನ ಅವಸರ ಇದ್ದೇ ಇರುತ್ತೆ, ಹೌದಲ್ವಾ? ಆದರೆ ಇವತ್ತು ಸ್ವಲ್ಪ ಲೀಜರಾಗೆ ನನ್ನ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಮಗನ ಲಂಚ್ ಬಾಕ್ಸಿಗೆ ಅಂತ 1 ಪಾಟ್ ಮೀಲ್ನ ಮಾಡಿದ್ದೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಪ್ರೇಮಾಶಂಕರ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಯಾವಾಗಲೂ ಅದೇ ಥರ ಇರಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ಇವತ್ತು ನಿಮಗೆಲ್ಲ ಒಂದು ಮಾತನ್ನ ಹೇಳಲೇಬೇಕು ಕಣ್ರಿ. ಏನು ಗೊತ್ತಾ, ತುಂಬ ಥ್ಯಾಂಕ್ಸ್. ನಿಮ್ಮ ಒಂದೊಂದು ಕಮೆಂಟ್ ಕೂಡ ನನ್ನ ಎಷ್ಟು ಮೋಟಿವೇಟ್ ಮಾಡುತ್ತೆ ಅಂತ ವರ್ಡ್ಸಲ್ಲಿ ಹೇಳೋದು ತುಂಬ ಕಷ್ಟ. ಕೆಲವೊಂದು ಕಮೆಂಟ್ಸ್ ಅಂತೂ ಮತ್ತೆ ಮತ್ತೆ ನೋಡ್ತಾ ಇರಬೇಕು ಅಂತ ಅನಿಸುತ್ತೆ. ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ಇದೇ ಒಂದು ಮೋಟಿವೇಶನು. ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ಬೇರೆ ಪ್ರಮೋಷನ್ಸ್ ಅಂತ ಏನೂ ಇರಲ್ಲ ರೀ. ನಿಮ್ಮ ಕಮೆಂಟ್ಸು, ಲೈಕ್ಸು, ಸಬ್ಸ್ಕ್ರಿಪ್ಷನ್ನೇ ನಮಗೆ ಒಂದು ಪ್ರಮೋಷನ್ನು. ಸೊ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಸದ್ಯಕ್ಕೆ ವೀಕ್ಲಿ 1 ವೀಡಿಯೋ ಮಾತ್ರ ಹಾಕ್ತಾ ಇದ್ದೀನಿ. ಅದಕ್ಕೇ ಒಳ್ಳೆ ವ್ಯೂಸ್ ಬರ್ತಾ ಇದೆ. ಬಟ್ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದು ನನ್ನ ಚಾನಲ್ ಗ್ರೋ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ನಾನು ಶಾರ್ಟ್ಸ್ನು ಕೂಡ ಆಲ್ಟರ್ನೇಟಿವ್ ಡೇಸಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮಕ್ಕಳು ಹೆಲ್ದಿ ಲಂಚ್ ಬಾಕ್ಸ್ ಆಗಿರ್ಬೋದು, ನನ್ನ ಇಂಟರ್ಮಿಟೆಂಟ್ ಫಾಸ್ಟಿಂಗು, ಹಾಗೆ ಹೆಲ್ದಿ ಲೈಫ್ ಸ್ಟೈಲ್ ವೀಡಿಯೋಸು ಈ ರೀತಿ ಇರುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ತುಂಬ ಜನ ನನ್ನ ರೀಲ್ಸ್ನ ನೋಡಿ ಅಕ್ಕ ಲಾಂಗ್ ವೀಡಿಯೋನು ಮಾಡಿ, ನಮಗೆ ನಿಮ್ಮ ವೀಡಿಯೋಸ್ ತುಂಬ ಇಷ್ಟ ಆಗ್ತಾ ಇದೆ ಅಂದಿದ್ದಕ್ಕೆ ಈಗ ಸದ್ಯಕ್ಕೆ ವೀಕ್ಲಿ 1 ವೀಡಿಯೋನ ಮಾತ್ರ ಹಾಕ್ತಾ ಇದ್ದೀನಿ. ನೆಕ್ಸ್ಟು ವೀಕ್ಲಿ 2 ವೀಡಿಯೋಸ್ ಹಾಕಬೇಕು ಅಂತ ಪ್ಲ್ಯಾನ್ಸ್ ಇದೆ. ನೋಡೋಣ ಏನಾಗುತ್ತೆ ಅಂತ. 2 ವೀಡಿಯೋನಲ್ಲಿ 1 ವೀಡಿಯೋ ಬಂದು ನೀವು ಯಾವಾಗಲೂ ಕೇಳುವಂಥ ರೀಸನಬಲ್ ರೇಟಲ್ಲಿ ನಮಗೆ ಮತ್ತು ನಮ್ಮ ಮನೆಗೆ ಬೇಕಾಗುವಂಥ ಮೀಶೋ ಪ್ರಾಡಕ್ಟ್ ವೀಡಿಯೋ ಇರುತ್ತೆ. ಇನ್ನೊಂದು ನಾನು ಮತ್ತು ನೀವು ಕನೆಕ್ಟ್ ಆಗೋ ಅಂತ ನನ್ನ ಲೈಫ್ ಸ್ಟೈಲ್ ವೀಡಿಯೋಸು. ನಿಮಗೆ ಈ ಕಾನ್ಸೆಪ್ಟ್ ಓಕೆನಾ ಅಂತ ಹೇಳಿ ಕಮೆಂಟ್ ಮಾಡಿ, ಆಯಿತಾ? ನಾನು ಯೂಶಲ್ ಆಗಿ ಮಗಂಗೆ ಬೆಳಿಗ್ಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡುವಾಗಲೇ ಮಧ್ಯಾಹ್ನದ ಅಡುಗೆ ಕೆಲಸನೂ ಕೂಡ ಅರ್ಧ ಮುಗಿಸ್ಕೊಂಡು ಬಿಟ್ಟಿರ್ತೀನಿ. ಅವನು ಬೆಳಗ್ಗೆ 8 ಗಂಟೆಗೆ ಹೋಗೋದ್ರಿಂದ ಅವ್ನ ಬಾಕ್ಸಿಗೆ ಏನೇನೆಲ್ಲ ಬೇಕಾಗುತ್ತೋ ಅಷ್ಟನ್ನು ಪ್ರಿಪೇರ್ ಮಾಡಿ ಅವನ್ನ ಕಳಿಸಿ ಆಮೇಲೆ ಉಳಿದಿರೋ ಕೆಲಸನೆಲ್ಲ ಮುಗಿಸ್ಬಿಡ್ತೀನಿ. ನಮ್ಮನೆಯಲ್ಲಿ ಯೂಶಲಾಗಿ ಬೆಳಿಗ್ಗೆ ಪೂಜೆನ ಅತ್ತೆನೇ ಮಾಡಿಬಿಡ್ತಾರೆ. ಮಗನಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋದಿರುತ್ತೆ, ಮತ್ತು ಹಸ್ಬೆಂಡ್ಗೆ ಮೈದಂಗೆಲ್ಲ ಅಡುಗೆ ಮಾಡೋದಿರುತ್ತಲ್ವ. ಬೆಳಿಗ್ಗೆ ಟೈಮಲ್ಲಿ ನನಗೆ ಆಗೋದೇ ಇಲ್ಲ. ಬಟ್ ಹಬ್ಬದ ಟೈಮಲ್ಲೆಲ್ಲ ಬೆಳಗಿನ ಪೂಜೆ ನಂದಿರುತ್ತೆ. ಇವತ್ತು ಅವ್ರು ಸ್ವಲ್ಪ ನೇಟಿವ್ಗೆ ಹೋಗಿದ್ರು ಅಂತ ನಾನೇ ದೀಪ ಹಚ್ತಾ ಇದ್ದೀನಿ. ಮನೆಯಲ್ಲಿ ಈ ರೀತಿ ಬೆಳಿಗ್ಗೆನೇ ಅಗರಬತ್ತಿ ವಾಸನೆ ಹರಡಿದ್ರೆ ಎಷ್ಟು ಡಿವೈನ್ ಫೀಲಿಂಗ್ ಕೊಡುತ್ತೆ ಅಲ್ವಾ? ಮನೆ ತುಂಬ ಈ ಅಗರಬತ್ತಿ ಸುವಾಸನೆ ಬಂದರೆ ನನಗಂತೂ ತುಂಬ ಇಷ್ಟ. ನಿಮ್ಗಳಲ್ಲಿ ಎಷ್ಟು ಜನಕ್ಕೆ ಈ ಅಗರಬತ್ತಿ ಸ್ಮೆಲ್ ಅಂದರೆ ಇಷ್ಟ? ಎನಿ ಹೌ ಫೈನಲಿ ಈಗ ನನ್ನ ಡೆನ್ನ ಖಾಲಿ ಮಾಡೋ ಟೈಮ್ ಬಂತು. ಅದೇ ರೀ ನಮ್ಮ ಕಿಚನ್ನು. ಅಡುಗೆ ಮನೆ ಯೂಶಲ್ ಆಗಿ ಹೆಣ್ಮಕ್ಳಿಗೆ ಒಂದು ರೀತಿ ಗುಹೆನೇ ಅಲ್ವಾ? ಬೆಳಿಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಕಾಲ ಕಳಿತೀವಿ. ಆಲ್ಮೋಸ್ಟ್ ನಮ್ಮ ಟೈಮ್ ಇಲ್ಲೇ ಮುಗ್ದೋಗಿರುತ್ತೆ ಅಲ್ವಾ? ಮಾರ್ನಿಂಗ್ ಅರ್ಜೆಂಟಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಹಾಗೆ ಉಳಿದಿರುತ್ತೆ. ಅಡುಗೆ ಎಲ್ಲ ಆದಮೇಲೆ ನೀಟಾಗಿ ಕೌಂಟರ್ ಟಾಪ್ನ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆಯಿಂದ ಅಡುಗೆಗೆ ಯೂಸ್ ಮಾಡಿದ ಪಾತ್ರೆಗಳನ್ನೆಲ್ಲ ಒಂದು ಸಾರಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸಂಜೆವರೆಗೂ ಮತ್ತೆ ನನ್ನ ಡೆನ್ನಲ್ಲಿ ಏನೂ ಕೆಲಸ ಇರಲ್ಲ. ನಾನು ಆರಾಮಾಗಿ ನಾನು ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೋಬೋದು. ನಾನು ನನ್ನ ವೆಯ್ಟ್ ಲಾಸ್ ಜರ್ನಿನಲ್ಲಿದ್ದಾಗ 16 ಅವರ್ಸ್ ಫಾಸ್ಟಿಂಗ್ನ ಮಾಡ್ತಾಯಿದ್ದೆ. ಬಟ್ ಈಗ ವೆಯ್ಟ್ ನಾರ್ಮಲ್ ಆಗಿರೋದ್ರಿಂದ 14 to 15 ಅವರ್ಸ್ ಫಾಸ್ಟಿಂಗನ್ನು ಮಾಡ್ತಾಯಿದ್ದೀನಿ. ಸೊ ಬೆಳಿಗ್ಗೆ 10:30, 11 ಗಂಟೆಗೆಲ್ಲ ನನ್ನ ಫಸ್ಟ್ ಮೀಲ್ ಮುಗಿದ್ಬಿಟ್ಟಿತ್ತು. ಇನ್ನು ಮಧ್ಯಾಹ್ನದ ಊಟಕ್ಕೇ ನಾನು ಕಿಚನ್ಗೆ ಮತ್ತೆ ಎಂಟ್ರಿ ಕೊಡೋದು. ಸೊ ಆ ಫ್ರೀ ಟೈಮ್ನ ಇವತ್ತು ನಮ್ಮ ಲಿವಿಂಗ್ ರೂಮ್ ಮತ್ತು ಬೆಡ್ರೂಮ್ ಮೇಕ್ ಓವರ್ಗೆ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ 2 ರೂಮ್ ಮೇಕ್ ಓವರ್ಗೂ ಬೇಕಾಗಿರೋ ಅಂಥ ಕೆಲವೊಂದು ಐಟಮ್ಸ್ಗಳನ್ನು ಮೀಶೋಯಿಂದ ತರಿಸ್ಕೊಂಡಿದ್ದೆ. ಮೀಶೋನೇ ಯಾಕೆ ಅಂದರೆ ಇದರಲ್ಲಿ ನಮಗೆ ಬೇಕಾಗಿರೋಂಥ ಐಟಮ್ಸ್ಗಳು ನಮ್ಮ ಬಜೆಟಲ್ಲಿ ಸಿಗುತ್ತೆ ಅಲ್ವಾ? ಅದಕ್ಕೆ ನನಗೆ ಪರ್ಸ್ನಲಿ ಮನೆ ಡೆಕೋರೇಟ್ ಮಾಡೋದು ಅಂದರೆ ತುಂಬ ಇಷ್ಟ. ಅಮ್ಮನ ಮನೆಗೆ ಹೋದಾಗಿರ್ಬೋದು ಅಥವಾ ರಿಲೇಟಿವ್ಸ್ ಮನೆಗೆ ಹೋದಾಗಲೂ ಇದೇ ಕೆಲಸನೇ ಮಾಡ್ತಾಯಿರ್ತೀನಿ. ನನಗಿಂತ ಇವತ್ತು ನನ್ನ ಮಗನೇ ಸ್ವಲ್ಪ ಜಾಸ್ತಿ ಕ್ಯೂರಿಯಸ್ ಆಗಿದ್ದಾನೆ ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲ ಹೊಸ ಹೊಸ ಐಟಮ್ಸ್ಗಳನ್ನ ನೋಡ್ತಾ ಇದ್ದಾನಲ್ವಾ? ಮೇ ಬಿ ಅವನಿಗೆ ಇದರಲ್ಲಿ ಯಾವುದಾದ್ರೂ ಆಟಕ್ಕೆ ಸಿಗ್ಬೋದೇನೋ ಅಂತ ಅವ್ನ ಥಾಟ್ ಇರ್ಬೋದೇನೋ. ಮನೇನ ಡೆಕೋರೇಟ್ ಮಾಡ್ಕೋಬೇಕು ಅಂದರೆ ಯಾವಾಗಲೂ ಹೊಸ ಹೊಸ ಐಟಮ್ಸ್ಗಳನ್ನೇ ತೊಗೋಬೇಕು ಅಂತ ಏನಿಲ್ಲ. ಮನೆಯಲ್ಲಿ ಆಲ್ರೆಡಿ ಇರೋ ಅಂಥ ಐಟಮ್ಸ್ಗಳದ್ದೇ ಜಾಗ ಚೇಂಜ್ ಮಾಡೋದಾಗಿರ್ಬೋದು ಅಥವಾ ಇರೋ ಐಟಮ್ಸ್ಗಳನ್ನೇ ಬೇರೆ ಯಾವ ರೀತಿ ಯೂಸ್ ಮಾಡ್ಬೋದು ಡೆಕೋರೇಷನ್ಗೆ ಅಂತ ಜಸ್ಟ್ ಥಿಂಕ್ ಮಾಡಿದ್ರೂ ಸಾಕು, ಮನೆಗೆ ಒಂದು ಹೊಸ ಲುಕ್ಕನ್ನು ಕೊಡ್ಬೋದು.
ನಾನು ಖಾಲಿ ಇದ್ದಾಗಲೆಲ್ಲ ಇದೇ ಕೆಲಸನೇ ಮಾಡ್ತಾ ಇರ್ತೀನಿ. ಅಂದರೆ ಒಂದು ವಸ್ತುನ ಬೇರೆ ಯಾವ ರೀತಿ ಮನೆ ಡೆಕೋರೇಟ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು ಅಂತ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಚೇಂಜ್ ಮಾಡ್ತಾನೆ ಇರ್ತೀನಿ. ಕೆಲವೊಂದು ಸಾರಿ ನಮ್ಮ ಅತ್ತೆ ಮತ್ತು ನನ್ನ ಹಸ್ಬೆಂಡ್ಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ, ಇಲ್ಲಿದ್ದಿದ್ದು ವಸ್ತು ಮತ್ತೆ ಎಲ್ಲಿ ಹೋಯ್ತಪ್ಪ ಅಂತ. ಜಾಸ್ತಿ ಏನು ಚೇಂಜ್ ಮಾಡೋದಕ್ಕಾಗದೇ ಇದ್ರೂ ಸಣ್ಣ ಪುಟ್ಟ ಗಿಡಗಳನ್ನಾದರೂ ಅಲ್ಲಿಂದ ಇಲ್ಲಿಟ್ಟು ಇಲ್ಲಿಂದ ಅಲ್ಲಿಟ್ಟು ಖುಷಿ ಪಡ್ಬೋದಲ್ವಾ. ಯಾವಾಗಲೂ ಮನೇನ ಒಂದೇ ಥರ ನೋಡೋದಕ್ಕೆ ಬೇಜಾರಾಗುತ್ತೆ. ಸೊ ಈ ರೀತಿ ಸ್ವಲ್ಪ ಚೇಂಜ್ ಮಾಡಿದಾಗ ಮನೆಗೆ ಒಂದು ಹೊಸ ಲುಕ್ ಬರುತ್ತೆ, ಹಾಗೆ ಒಂದೊಳ್ಳೆ ವೈಬ್ ಕೂಡ ಕ್ರಿಯೇಟ್ ಆಗುತ್ತೆ. ಲಿವಿಂಗ್ ರೂಮ್ ಕಾರ್ನರ್ಗೆ ಅಂತ ನಾನೀಗ ತೋರಿಸಿದೆ ಅಲ್ವಾ, 2 ವಾಸ್ಗಳನ್ನ ತರಿಸ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಆರ್ಟಿಫಿಷಿಯಲ್ ಫ್ಲವರ್ಸ್ನು ತರಿಸಿದ್ದೀನಿ. ನೋಡೋಣ ಯಾವುದು ನಮ್ಮ ಲಿವಿಂಗ್ ರೂಮ್ಗೆ ಸೂಟ್ ಆಗುತ್ತೆ ಅಂತ. ಅದ್ರ ಜೊತೆ ಈ 2 ಆಯಿಲ್ ಬಾಟಲ್ಸ್ನು ಕೂಡ ತರಿಸಿದ್ದೀನಿ. ಮೊದಲು ನಾನು ಗ್ಲಾಸ್ ಬಾಟಲ್ನ ಯೂಸ್ ಮಾಡ್ತಾ ಇದ್ದೆ, ನೀವೆಲ್ಲ ನನ್ನ ಶಾರ್ಟ್ಸಲ್ಲಿ ನೋಡಿರ್ತೀರಾ. ಅದು ಅಚಾನಕ್ಕಾಗಿ ಕೈ ಜಾರ್ ಬಿದ್ದು ಒಡೆದೋಯ್ತು. ಅದಕ್ಕೆ ಈ ಸಾರಿ ಸ್ಟೀಲ್ ಆಯಿಲ್ ಬಾಟಲ್ಸ್ನ ತರಿಸಿದ್ದೀನಿ. ಇದು ಯೂಸರ್ ಫ್ರೆಂಡ್ಲಿ ಇರುತ್ತೆ, ಒಡೆಯುತ್ತೆ ಅನ್ನೋ ಭಯ ಇರಲ್ಲ, ತುಂಬ ದಿನದವರೆಗೂ ಬಾಳಿಕೆನೂ ಬರುತ್ತೆ ಅಲ್ವಾ. ಅದಕ್ಕೆ ಗ್ಲಾಸ್ ಆಯಿಲ್ ಬಾಟಲ್ಸಿಂದ ಸ್ಟೀಲ್ ಆಯಿಲ್ ಬಾಟಲ್ಸ್ಗೆ ಸ್ವಿಚ್ ಆಗಿದ್ದೀನಿ. ಈಗಂತೂ ತುಂಬ ಬಿಸಿಲಲ್ವಾ, ಅದಕ್ಕೆ ಮನೇಲಿ ಐಸ್ ಕ್ರೀಮ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದಿಷ್ಟು ಐಸ್ ಕ್ರೀಮ್ ಮೌಲ್ಡ್ನ ತರಿಸಿದ್ದೀನಿ. ಜೊತೆಗೆ 1-2 ಬೆಡ್ಶೀಟ್ಸ್ನು ತರಿಸಿದ್ದೀನಿ. ಈ ಬೆಡ್ಶೀಟ್ಸ್ ಎಲ್ಲ ಪ್ಯೂರ್ ಕಾಟನ್ ಬೆಡ್ಶೀಟ್ಸು. ಇದನ್ನು ಟಚ್ ಮಾಡ್ತಿದ್ರೇ ಎಂಥ ಒಳ್ಳೆ ಫೀಲ್ ಕೊಡುತ್ತೆ ಗೊತ್ತಾ. ನನಗಂತೂ 2 ಬೆಡ್ಶೀಟ್ಸು ತುಂಬಾ ಇಷ್ಟ ಆಯಿತು. ನಾನಿಲ್ಲಿ ತರಿಸ್ಕೊಂಡಿರೋ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ಗಳು ಕೂಡ ಮೀಶೋಯಿಂದನೇ ತರಿಸ್ಕೊಂಡಿರೋದು. ಸೊ ನಾನೀಗ ಯಾವೆಲ್ಲ ಐಟಮ್ಸ್ನ ಯೂಸ್ ಮಾಡಿದ್ದೀನೋ ಎಲ್ಲ ಐಟಮ್ದು ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಬೇಕು ಅಂದರೆ ಆರಾಮಾಗಿ ಅಲ್ಲಿಂದ ಚೆಕ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು. ಸೊ ಫಸ್ಟು ಬೆಡ್ರೂಮ್ ಮೇಕ್ ಓವರ್ನ ಮುಗಿಸ್ಕೊಂಡು ಆಮೇಲೆ ಲಿವಿಂಗ್ ರೂಮಿಗೆ ಹೋಗೋಣ. 2 ಬೆಡ್ಶೀಟ್ ಇತ್ತಲ್ವಾ, ಫಸ್ಟ್ ಯಾವುದನ್ನು ಓಪನ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿ ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಒಂದು ಬೆಡ್ರೂಮ್ ಲುಕ್ನ ಚೇಂಜ್ ಮಾಡೋದಕ್ಕೆ ಬೇರೆ ಏನು ಚೇಂಜ್ ಮಾಡದೇ ಇದ್ರೂ ಜಸ್ಟ್ ಬೆಡ್ಶೀಟ್ನ ಚೇಂಜ್ ಮಾಡಿದ್ರೆ ಸಾಕು, ರೂಮ್ ವೈಬೇ ಚೇಂಜ್ ಆಗಿಬಿಡುತ್ತೆ. ನಾನು ಯೂಶಲಾಗಿ ಸೀಸನ್ಗೆ ತಕ್ಕಂತೆ ಕಲರ್ಸ್ನ ಯೂಸ್ ಮಾಡ್ತೀನಿ. ಸಮ್ಮರ್ಗೆ ಲೈಟ್ ಕಲರು, ಮಾನ್ಸೂನಲ್ಲಿ ಬ್ರೈಟ್ ಕಲರು, ವಿಂಟರಲ್ಲಿ ಡಾರ್ಕ್ ಕಲರ್ಸ್ ಈ ರೀತಿ ಹಾಕ್ತಾ ಇರ್ತೀನಿ. ನಾನು ಬೆಡ್ ಮೇಲೆ ಹಾಕಿರೋ ಬೆಡ್ ಪ್ರೊಟೆಕ್ಟರ್ನು ನಾನು ಮೀಶೋಯಿಂದನೇ ತರಿಸಿದ್ದೆ. ಆಲ್ಮೋಸ್ಟ್ 2 ವರ್ಷ ಆಯಿತು ಇದನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡಿ. ಇನ್ನೂ ತುಂಬಾ ಚೆನ್ನಾಗಿದೆ. ಸೊ ಅದನ್ನು ಚೇಂಜ್ ಮಾಡೋ ಪ್ಲ್ಯಾನ್ ಇಲ್ಲ, ಏನೂ ಇಲ್ಲ, ಜಸ್ಟ್ ಬೆಡ್ಶೀಟ್ನಷ್ಟೇ ಚೇಂಜ್ ಮಾಡಿದ್ದೀನಿ. ನೆಕ್ಸ್ಟ್ ಈ ವಾಲ್ ಹ್ಯಾಂಗಿಂಗ್ ಡಿಸೈನ್ನ ನಾನೇ ನನ್ನ ಕೈಯಾರ ಮಾಡಿದ್ದೆ. ಮುಂಚೆನೇ ಹೇಳಿದೆ ಅಲ್ವಾ, ಮನೇನ ಡೆಕೋರೇಟ್ ಮಾಡೋದಕ್ಕೆ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತೀನಿ ಅಂತ. ಆದರೆ ಇದು ಲೈಟಾಗಿ ಕಟ್ಟಾಗಿತ್ತು, ಅದಕ್ಕೆ ಇದನ್ನು ತೆಗೆದು ಸರಿ ಮಾಡಿ ಇನ್ನೊಂದು ಬೆಡ್ರೂಮಲ್ಲಿ ಹಾಕೋಣ ಅಂತ ಈ ಜಾಗದಲ್ಲಿ ಬೇರೆ ಒಂದು ಆರ್ಟನ್ನು ಡಬಲ್ ಟೇಪ್ ಗಮ್ ತೊಗೊಂಡು ಫಿಕ್ಸ್ ಮಾಡಿದೆ. ಹಾಗೆ ಈ ಕಾರ್ನರ್ ಒಂದು ತುಂಬ ಪ್ಲೇನ್ ಅನ್ನಿಸ್ತಾ ಇತ್ತು, ಅದಕ್ಕೆ ಮನೆಯಲ್ಲಿ ಒಂದು ವುಡನ್ ಟ್ರೇ ಇತ್ತು, ಅದನ್ನು ಈ ಕಾರ್ನರಲ್ಲಿ ಇಟ್ಟು ಇದರಲ್ಲಿ ಒಂದು ವೈಟ್ ವಾಸ್ನ ಇಟ್ಟಿದ್ದೀನಿ. ಜೊತೆಗೆ ಒಂದು ನೆಸ್ಟ್ LED ಟೇಬಲ್ ಲ್ಯಾಂಪ್ನ ಕೂಡ ಇಟ್ಟಿದ್ದೀನಿ. ಈ ಲ್ಯಾಂಪ್ ನಿಮ್ಗೆ ನೆನಪಿದೆಯಾ, ನಮ್ಮ ಮನೆ ಟೂರ್ನ ಅಂದರೆ ಹೋಮ್ ಟೂರ್ ಮಾಡೋದಕ್ಕೆ ಅಂತ ಕೆಲವೊಂದು ಐಟಮ್ಸ್ನ ತರಿಸಿದ್ದೀನಿ ಮೀಶೋಯಿಂದ ಅಂತ ಈ ವಿಡಿಯೋ ಮಾಡಿದ್ದೆ ಅಲ್ವಾ, ಅದರಲ್ಲಿ ಇದನ್ನು ತೋರಿಸಿದ್ದೆ. ಆವಾಗ ನಾನು ಇದನ್ನು ತರಿಸಿದ್ದು. ಸೊ ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ ಇದು. ಇದರಲ್ಲಿ 3 ಮೋಡ್ ಕಲರ್ಸ್ ಬರುತ್ತೆ, ಅಂದರೆ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನಾವು ಯೂಸ್ ಮಾಡ್ಕೋಬೋದು. ಜಸ್ಟ್ ಇಷ್ಟೇ ಚೇಂಜಸ್ಗೆ ಬೆಡ್ರೂಮ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಏನು ಅನ್ನಿಸ್ತಾ ಇದೆ ಈ ಲುಕ್ಕನ್ನು ನೋಡಿ ಅಂತ ಹೇಳಿ ಕಮೆಂಟ್ ಮಾಡಿ ಆಯಿತಾ. ಹಾಗೆ ನಿಮ್ಗೊಂದು ಗೊತ್ತಾ, ಪ್ರತಿ ಮನೆಯೂ ಒಂದು ಸ್ಟೋರಿನ ಹೇಳುತ್ತೆ. ನೋ ಇದು ಏಷ್ಯನ್ ಪೇಂಟ್ ಆ್ಯಡ್ ಡೈಲಾಗ್ ಅಂತೂ ಅಲ್ಲ, ಬಟ್ ಟ್ರೂಲಿ ಜೆನ್ಯೂನ್ ಆಗಿ ಹೇಳಬೇಕು ಅಂದರೆ ಮನೆಯ ಡೆಕೋರ್ ಆಗಿರ್ಬೋದು, ಅಸ್ಥೆಟಿಕ್ ಆಗಿರ್ಬೋದು, ಇದೆಲ್ಲ ತುಂಬ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಮನೆಗೆ ಫಸ್ಟ್ ಟೈಮ್ ಯಾರಾದರೂ ಬರ್ತಾ ಇದ್ದಾರೆ ಅಂದರೆ ಅವರು ಮೇಯ್ನಾಗಿ ನಮ್ಮ ಮನೇನ ನಾವು ಹೇಗೆ ಇಟ್ಕೊಂಡಿದ್ದೀವಿ ಅಂತ ನೋಡ್ತಾರೆ, ಅದ್ರ ಮೇಲೆ ನಾವು ಹೇಗಿದ್ದೀವಿ ಅನ್ನೋದನ್ನು ಅವರು ಡಿಸೈಡ್ ಮಾಡ್ತಾರೆ. ಸೊ ಮನೆ ನೀಟಾಗಿದ್ದಷ್ಟು, ಕ್ಲೀನಾಗಿದ್ದಷ್ಟು ನಮ್ಮ ಮನ್ಸುಗಳು ಕೂಡ ಅಷ್ಟೇ ಫ್ರೆಶ್ ಆಗಿರ್ತವೆ. ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ಇಟ್. ಎಗೇನ್ ಇಲ್ಲಿ ಒಂದು ಮೇನ್ ಪಾಯಿಂಟ್ ಏನು ಅಂದರೆ, ಹೋಮ್ ಆರ್ಗನೈಸೇಷನ್ ಅಂತ ಬಂದರೆ ಕಾಸ್ಟ್ಲಿ ಇರುವಂಥ ಪ್ರಾಡಕ್ಟ್ಸ್ಗಳನ್ನು ತಂದು ಗೋಡೆಗಳ ಮೇಲೆ ಹಾಕೋದಾಗಿರ್ಬೋದು, ಅಥವಾ ಒಂದು ಕಾರ್ನರಲ್ಲಿ ಇಟ್ಟು ಆರ್ಗನೈಸ್ ಮಾಡಿದ್ದೀವಿ ಅನ್ನೋದಷ್ಟೇ ಅಲ್ಲ, ಇರೋ ನಮ್ಮ ಪುಟ್ಟ ಮನೆನಾದರೂ ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀವಿ, ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಯಾಕೆ ಇದನ್ನು ನಾನು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಹೇಳಿದೆ ಅಂದರೆ, ಲಾಸ್ಟ್ ಟೈಮ್ ನನ್ನ ಬ್ಯೂಟಿಫುಲ್ ವ್ಯೂವರ್ ಒಬ್ಬರು, ಅಕ್ಕ ನನಗೂ ಕೂಡ ನಮ್ಮ ಮನೇನ ಆರ್ಗನೈಸ್ ಮಾಡೋದಕ್ಕೆ ತುಂಬ ಇಷ್ಟ, ಆದರೆ ನಮ್ಮದು ಪುಟ್ಟ ಮನೆ ಅಂತ ಹೇಳಿ ಕಮೆಂಟ್ ಮಾಡಿದರು. ಸೊ ಯಾವ ರೀತಿ ಮನೆ ಇದೆ ಅನ್ನೋದು ಮುಖ್ಯ ಆಗಲ್ಲ, ನಮ್ಮ ಮನಸ್ಸು ಹೇಗಿದೆ ಅನ್ನೋದು ಮುಖ್ಯ ಆಗುತ್ತೆ ಅಲ್ವಾ. ಇರೋದ್ರಲ್ಲೇ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಆರ್ಗನೈಸ್ ಮಾಡಿಕೊಂಡು ಖುಷಿ ಪಡ್ಬೋದು. ಏನಂತೀರಾ? ಸೊ
ಹಳೆ ಸೋಫಾ ಕವರ್ನ ತೆಗೆದು ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಒಂದು ಕವರಲ್ಲಿ ಎತ್ತಿಟ್ಟಿದ್ದೀನಿ. ಹಾಗೆ ಈ ಎಲ್ಲ ಸೋಫಾಗೂ ಕೂಡ ಹೊಸ ಒಂದು ಕವರ್ನ ಹಾಕಿದ್ದೀನಿ. ಜಸ್ಟ್ ಇಷ್ಟೇ ಚೇಂಜಸ್ಗೆ ಎಷ್ಟು ಲುಕ್ ಚೇಂಜ್ ಆಯ್ತಲ್ವಾ. ಮೇಲ್ಗಡೆ ಒಂದೆರಡು ಕುಷನ್ನ ಇಟ್ಟಿದ್ದೀನಿ, ಯಾಕೆಂದರೆ ಬ್ಯಾಕ್ಗೆ ಸ್ವಲ್ಪ ಸಪೋರ್ಟ್ ಇದ್ದರೆ ಚೆನ್ನಾಗಿರುತ್ತೆ ಕೂತಾಗ ಅಂತ ಹೇಳಿ. ಇನ್ನು ಕ್ಲೀನಿಂಗ್ ಟೈಮಲ್ಲಿ ಡಸ್ಟಿಂಗ್ ತುಂಬ ಮುಖ್ಯ ಅಲ್ವಾ. ಕೆಲವೊಂದು ಜಾಗಗಳನ್ನ ಮರ್ತೇ ಬಿಟ್ಟಿರ್ತೀವಿ. ಸೊ ಈ ಲ್ಯಾಂಪ್ನು ಕೂಡ ತುಂಬ ದಿನದಿಂದ ಕ್ಲೀನ್ ಮಾಡಿರಲಿಲ್ಲ. ಹೇಗಿದ್ರೂ ಲಿವಿಂಗ್ ರೂಮ್ ಮೇಕ್ ಓವರ್ ಮಾಡ್ತಾ ಇದ್ದೆ ಅಲ್ವಾ. ಸೊ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಹಾಗೆ ನನಗೆ ಮನೆಯಲ್ಲಿ ಆವಾಗವಾಗ ಕರ್ಟನ್ಸ್ಗಳನ್ನು ಚೇಂಜ್ ಮಾಡ್ತಾ ಇದ್ದರೆ ಇಷ್ಟ ಆಗುತ್ತೆ. ಯಾಕೆಂದರೆ ಒಂದು ಕರ್ಟನು ಇಡೀ ಮನೆ ಲುಕ್ಕನ್ನು ಚೇಂಜ್ ಮಾಡುತ್ತೆ. ಬಟ್ ನಮ್ಮ ಮನೆ ಈ ವಿಂಡೋನ ನೋಡಿದ್ರಿ ಅಲ್ವಾ, ತುಂಬ ದೊಡ್ಡದಾಗಿರೋದ್ರಿಂದ ಈ ಕರ್ಟನ್ನ ಚೇಂಜ್ ಮಾಡಬೇಕು ಅಂದರೆ ನನಗೆ ಯಾರ್ದಾದ್ರೂ ಒಬ್ರದ್ದು ಹೆಲ್ಪ್ ಬೇಕು. ಸೊ ಅದಕ್ಕೆ ಈ ಕರ್ಟನ್ ಚೇಂಜ್ ಮಾಡೋ ಥಾಟ್ನ ಇಲ್ಲೇ ಬಿಟ್ಟು ನೆಕ್ಸ್ಟ್ಗೆ ನಾನು ಕಂಟಿನ್ಯೂ ಮಾಡಿದೆ. ಈ ಕಾರ್ನರ್ಗೆ ಅಂತಲೇ ಈ 2 ಸ್ಟ್ಯಾಂಡನ್ನು ನಾನು ತರಿಸಿದ್ದು. ಇದರಲ್ಲಿ ಈ ಕಾರ್ನರ್ಗೆ ಯಾವುದು ಸೂಟ್ ಆಗುತ್ತೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸೊ ಈ ಗೋಲ್ಡನ್ ಕಲರ್ ವಾಸೆ ನನಗೆ ಇಲ್ಲಿಗೆ ಪರ್ಫೆಕ್ಟ್ ಆಗಿದೆ ಅಂತ ಅನ್ನಿಸ್ತು. ಸೊ ಅದನ್ನು ಇಲ್ಲಿ ಇಟ್ಟಿದ್ದೀನಿ. ಇನ್ನೊಂದನ್ನು ನೋಡೋಣ ಎಲ್ಲಾಗುತ್ತೋ ಅಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಎರಡೂ ಕೂಡ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದ್ದಾವೆ. ಹಾಗಾಗಿ ನನಗೆ ಯಾವುದನ್ನು ರಿಟರ್ನ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಎರಡೂ ಇಟ್ಕೊಂಡಿದ್ದೀನಿ. ಒಂದೆಲ್ಲ ಒನ್ ಟೈಮಲ್ಲಿ ಯೂಸ್ ಆಗುತ್ತೆ ಅಲ್ವಾ. ಸೊ ಇದು ನನ್ನ ಫೈನಲ್ ಲಿವಿಂಗ್ ರೂಮ್ ಲುಕ್ ಆಫ್ಟರ್ ಮೇಕ್ ಓವರ್. ಹೇಗಿದೆ? ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಯಾವಾಗಲೂ ಮನೇನ ಆರ್ಗನೈಸ್ ಮಾಡುವಾಗ ಇಷ್ಟೇ ಎಕ್ಸೈಟ್ಮೆಂಟಲ್ಲಿ ಇರ್ತೀನಿ. ಸೊ ಹಾಗಾಗಿ ಪದೇ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ವಿಡಿಯೋ ನಿಮ್ಮನ್ನು ಸ್ವಲ್ಪನಾದರೂ ಮೋಟಿವೇಟ್ ಮಾಡಿದರೆ ನೀವು ಕೂಡ ನಿಮ್ಮ ಮನೆಯ ಡೆಕೋರ್ನ ಅಲ್ಲಿ ಇಲ್ಲಿ ಪುಟ್ಟದಾಗಿ ಚೇಂಜ್ ಮಾಡಿ ನೋಡಿ. ಆ ಹೊಸತನ ಹೇಗಿರುತ್ತೆ ಗೊತ್ತಾ. ಇಷ್ಟೆಲ್ಲ ಮುಗಿಸೋ ಅಷ್ಟರಲ್ಲಿ ಹೊಟ್ಟೆನೂ ಹಸಿತಾ ಇತ್ತು. ಬಟ್ ನಾನು ಅಷ್ಟಾಗಿ ಕುಡಿಯಲ್ಲ, ಅದಕ್ಕೆ ಬಿಸಿಯಾಗಿರೋಂಥ ಮಿಂಟ್ ಟೀ ಮಾಡಿಕೊಂಡೆ. ಇದಕ್ಕೆ ಸ್ವಲ್ಪ ಪುದೀನ, ಶುಂಠಿ ಹಾಗೆ ಚಕ್ಕೆನ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಸೊ ಇದ್ರ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನನಗೆ ಯಾವಾಗಲೂ ಟೀ ಕುಡಿಬೇಕು ಅಂದಾಗಲೆಲ್ಲ ಈ ರೀತಿ ಹರ್ಬಲ್ ಟೀನ ಮಾಡ್ಕೊಂಡ್ಬಿಡ್ತೀನಿ. ಇದೆಲ್ಲ ಮೈಂಡ್ಗೆ ಎಷ್ಟು ಫ್ರೆಶ್ನೆಸ್ ಕೊಡುತ್ತೆ ಗೊತ್ತಾ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೊಂದು ಹೊಸ ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್.